ಹಲೋ. ರೀಸೆಂಟಾಗಿ ನಂಗೆ ಪರಿಚಯ ಇರೋಬ್ರು ನೆನಪಾಗ್ತಾ ಇದ್ರು. ಲೆಟ್ಸ್ ಕಾಲ್ ಹರ್ ರೇಷ್ಮಾ. ರೇಷ್ಮಾ ಯಾವ ಥರ ಹುಡುಗಿ ಅಂತ ಅಂದರೆ ಯೂಶ್ವಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ನಮ್ಮ ಮಗಳು, ನಮ್ಮ ಹುಡುಗಿ, ನಮ್ಮ ಮನೆ ಮಗಳು ಅಂತ ಪ್ರೌಡ್ಲಿ ಹೇಳ್ಕೊಳ್ಳೋಂಥ ಹುಡುಗಿ. ರೇಷ್ಮನ್ ಕ್ವಾಲಿಟೀಸ್ ಹೇಗೆ ಅಂತ ಅಂದರೆ ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್, ವೆರಿ ಪ್ರಾಕ್ಟಿಕಲ್, ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಏನೇ ಖರ್ಚು ಮಾಡಬೇಕಂದ್ರೂ ಒಂದು 10 ಸರಿ ಯೋಚನೆ ಮಾಡ್ತಾಳೆ. ದಟ್ ಸೆನ್ಸಿಬಲ್ ಡಾಟರ್. ಯೂಶ್ವಲಿ ನಮಗೆ ಫ್ಯಾಮಿಲೀಸಲ್ಲಿ ಕಂಪೇರ್ ಮಾಡ್ತಾರಲ್ಲ, ನೋಡು ಅವನನ್ನು ನೋಡ್ಕಲಿ, ಇವಳನ್ನ ನೋಡ್ಕಲಿ ಅಂತ. ಸೊ ರೇಷ್ಮಾ ಆ ಥರ ಕ್ವಾಲಿಟೀಸ್ ಇರುವಂಥ ಹುಡುಗಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೀಸ್ ಕ್ವಾಲಿಟೀಸ್ ಆರ್ ನಾಟ್ ಬ್ಯಾಡ್ ಎಟ್ ಆಲ್. ಇನ್ಫ್ಯಾಕ್ಟ್ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಏನು ಹೇಳ್ಕೊಟ್ಟಿರ್ತಾರೆ, ಮೇ ಬಿ ಹೇಗೆ ಅಡ್ಜಸ್ಟ್ ಆಗೋದು ಆ್ಯಂಡ್ ದುಡ್ಡನ್ನು ವೇಸ್ಟ್ ಮಾಡಬಾರ್ದು, ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಹೇಗೆ ಇರುವಂತಹ ಲಿಮಿಟೆಡ್ ರಿಸೋರ್ಸಸಲ್ಲಿ ಟು ಅವರ್ ಬೆಸ್ಟ್ ಎಬಿಲಿಟೀಸ್ ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲದನ್ನು ದೇ ಆರ್ ವೆರಿ ಪವರ್ಫುಲ್ ಟೀಚಿಂಗ್ಸ್ ಆಫ್ ಕೋರ್ಸ್. ಬಟ್ ನಾವಿಲ್ಲಿ ಒಂದು ವಿಷಯ ಏನು ಗಮನ ಕೊಡಬೇಕು ಅಂತ ಅಂದರೆ, ನಮಗೆ ಯಾವ ಒಂದು ಲೆಸನ್ಸ್ ರೆಸ್ಪಾನ್ಸಿಬಿಲಿಟೀಸ್ನ ಹೇಳ್ಕೊಟ್ಟಿರುತ್ತೆ, ಅದೇ ಕೆಲವೊಂದು ಲೆಸನ್ಸ್ ನಮಗೆ ಭಯನೂ ಹೇಳ್ಕೊಟ್ಟಿರುತ್ತೆ. ಆ್ಯಂಡ್ ಆನೆಸ್ಟ್ಲಿ ಈ ವಿಡಿಯೋ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಬಗ್ಗೆ ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಅಲ್ಲ, ಬಟ್ ಯಾವುದನ್ನು ನಾವು ಬೆಳೀತಾ ಜೊತೆಗೆ ಇಟ್ಕೋಬೇಕು, ಯಾವ ಲೆಸನ್ಸ್ನ ಜೊತೆಗೆ ಇಟ್ಕೊಳ್ಬೇಕು ಆ್ಯಂಡ್ ಯಾವುದನ್ನು ನಾವು ಔಟ್ಗ್ರೋ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಐ ಆಮ್ ಶ್ಯೂರ್ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿರ್ತೀರ. ಸೊ ಲೆಟ್ಸ್ ಟಾಕ್ ಅಬೌಟ್ ಇಟ್ ಓಪನ್ಲಿ. ಒಂದಿನ ರಾತ್ರಿ ಹೀಗೆ ರೇಷ್ಮಾ ಫೋನ್ ಸ್ಕ್ರೋಲ್ ಮಾಡ್ತಾ ಇರ್ತಾಳೆ. ಆಗ ಅವಳು ಯಾವಾಗಲೂ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಂತಹ ಕೋರ್ಸಿಂದ ಆ್ಯಡ್ ನೋಡ್ತಾಳೆ. ಸೊ ಅವಳು ಆನ್ಲೈನಲ್ಲಿ ಹೋಗಿ ಅದರ ರಿವ್ಯೂಸು, ರೇಟಿಂಗು ಎಲ್ಲ ಚೆಕ್ ಮಾಡ್ತಾಳೆ. ಎವ್ರಿಥಿಂಗ್ ಇಸ್ ಫೆಂಟಾಸ್ಟಿಕ್ ಆ್ಯಂಡ್ ಶಿ ಥಿಂಕ್ಸ್ ಅ ಲಾಟ್, ಈಗ ಇದನ್ನು ಬೈ ಮಾಡಬೇಕಾ ಅಂತ. ಬಿಕಾಸ್ ಅದರ ಪ್ರೈಸ್ ಬಂದರೂ 4999 ಇರುತ್ತೆ. ಇಟ್ಸ್ ನಾಟ್ ಲೈಕ್ ಅವಳು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು ಅನ್ನೋ ರೀತಿ ಏನಿಲ್ಲ ಅಂತ ಅಂದ್ರೂ ಶಿ ಕ್ಯಾನ್ ಕಂಫರ್ಟಬಲಿ ಅಫೋರ್ಡ್ ಇಟ್ ಅನ್ನೋ ಒಂದು ಸಿಚುವೇಷನಲ್ಲಿ ಇರ್ತಾಳೆ. ಬಟ್ ಅವಳ ಬ್ರೈನಲ್ಲಿ ಆ ಒಂದು ಫೈಟ್ ನಡೀತಾ ಇರುತ್ತೆ, ತೊಗೊಳ್ಬೇಕಾ ಬೇಡವಾ 5,000 ರೂಪಾಯಿ ಖರ್ಚು ಮಾಡಬೇಕಾ ಇವಾಗ ಅಂತ. ಸೊ ಅವಳು ಕೋರ್ಸ್ನ ಕಾರ್ಟಿಗೆ ಹಾಕ್ತಾಳೆ, ರಿಮೂವ್ ಮಾಡ್ತಾಳೆ, ಕಾರ್ಟಿಗೆ ಹಾಕ್ತಾಳೆ, ರಿಮೂವ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾಳೆ, ಆಮೇಲೆ ಮತ್ತೆ ಆ ಆ್ಯಪಿಗೆ ಬರ್ತಾಳೆ. ಈಗ ಏನು ಮಾಡೋದು, ತೊಗೊಳ್ಳೋ ಬೇಡವಾ ಅಂತ. ಸರಿ, ಈಗ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ ಆ್ಯಪ್ ಕ್ಲೋಸ್ ಮಾಡಿ ಸುಮ್ಮನೆ ಮಲ್ಕೊತಾಳೆ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ದುಡ್ಡಿಂದಲ್ಲ, ಬಟ್ ಅವಳ ಮೈಂಡ್ ಸೆಟ್ ಆಗಿರುತ್ತೆ. ಬಿಕಾಸ್ ನೆಕ್ಸ್ಟ್ ಡೇ ಒಂದು 700 ರೂಪೀಸ್ ವರ್ತಿನ್ ಫುಡ್ನ ಒಂದು 2 ಸೆಕೆಂಡ್ಸು ಓವರ್ ಥಿಂಕ್ ಮಾಡದೆ ಆರಾಮಾಗಿ ಆರ್ಡರ್ ಮಾಡ್ಕೊತಾಳೆ. ಬಿಕಾಸ್ ನಮ್ಗೆ ಯೂಶ್ವಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಿಂತ ಟೆಂಪ್ರರಿ ಕಂಫರ್ಟ್ ಈಸಿ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ನಾವು ಬೆಳೀತಾ ಕೇಳ್ತಾ ಇರ್ತೀವಿ ಮನೇಲಿ ಹೇಳೋದನ್ನು, ಇವಾಗ ನಿಜವಾಗ್ಲೂ ಇದರ ಅವಶ್ಯಕತೆ ಇದೆಯಾ, ಇಲ್ಲ ಅಂದರೂ ನಡೆಯುತ್ತಲ್ವ, ಇದೇ ದುಡ್ಡಿದ್ರೆ ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ವಾ ಅಂತ. ಸೊ ನಮಗೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ ಆಲ್ವೇಸ್ ಫೀಲ್ಸ್ ರಿಸ್ಕಿ. ಆ್ಯಂಡ್ ಆಲ್ಸೋ ನಾವು ಸ್ಯಾಕ್ರಿಫೈಸ್ ಮಾಡ್ಬೋದು. ಇಟ್ಸ್ ಓಕೆ, ಇದೇನು ನನಗೆ ಬೇಕೇ ಬೇಕು ಅನ್ನೋ ರೀತಿ ಏನಿಲ್ಲ ಅನ್ನೋ ರೀತಿ ಒಂದು ಮೈಂಡ್ಸೆಟ್ನ ಬೆಳೆಸ್ಕೊಂಡಿರ್ತೀವಿ. ಆ್ಯಂಡ್ ದುಡ್ಡು ವೇಸ್ಟ್ ಮಾಡಬಾರ್ದು, ಈಗ ಇದ್ರ ಅವಶ್ಯಕತೆ ಇದೆಯಾ, ಈ ರೀತಿ ಅಡ್ವೈಸಸ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಫ್ಯಾಮಿಲೀಲಿ ಅಥವಾ ನಮ್ಮ ಪೇರೆಂಟ್ಸ್ ಏನೊಂದು ಫಿನಾನ್ಷಿಯಲ್ ಪ್ರೆಷರ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ನಮ್ಮ ಮಕ್ಕಳು ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು, ರೆಸ್ಪಾನ್ಸಿಬಲ್ ಆಗಿರಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಅವರು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ. ಬಟ್ ಕೆಲವೊಂದು ಸರಿ ಕಾಷನ್ ಎಷ್ಟು ನಮ್ಮ ಮೈಂಡಲ್ಲಿ ಡೀಪ್ ವೈರ್ ಆಗೋಗಿರುತ್ತೆ ಅಂದರೆ ಈವನ್ ಗ್ರೋತ್ ಕೂಡ ನಮಗೆ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇರುತ್ತೆ. ಒಂದಿನ ರೇಷ್ಮಾ ಆಫೀಸ್ ಮೀಟಿಂಗಲ್ಲಿ ಕೂತಿರ್ತಾಳೆ. ಮ್ಯಾನೇಜರ್ ಕೇಳ್ತಾರೆ, ಯಾರು ಈ ಪ್ರಾಜೆಕ್ಟ್ನ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಆ್ಯಂಡ್ ರೇಷ್ಮಂಗೆ ಗೊತ್ತು, ಶಿ ಈಸ್ ಟ್ಯಾಲೆಂಟೆಡ್, ಅವಳು ಪ್ರಿಪೇರ್ ಆಗಿದ್ದಾಳೆ, ಅವಳಿಗೆ ಆ ಕೇಪಬಿಲಿಟಿ ಇದೆ. ಇನ್ಫ್ಯಾಕ್ಟ್ ಆ ರೂಮಲ್ಲಿರೋ ಅರ್ಧ ಜನರಿಗಿಂತನೂ ಕೇಪಬಿಲಿಟಿ ಅವಳಲ್ಲಿದೆ ಅಂತ ಅವಳಿಗೆ ಗೊತ್ತು. ಬಟ್ ಒಪ್ಕೋಬೇಕು ಅಂತ ಇದ್ದಾಗ ಅವಳ ತಲೆಯಲ್ಲಿ ವಾಯ್ಸ್ ಓಡ್ತಾ ಇರುತ್ತೆ, ನಾನು ಇನ್ನು ಮೆಸ್ಅಪ್ ಮಾಡಿದ್ರೆ, ನಾನು ರೆಡಿ ಇಲ್ಲ ಅಂತ ಅಂದರೆ ಜನ ನನ್ನ ಓವರ್ ಕಾನ್ಫಿಡೆಂಟ್ ಅಂತ ಅಂದ್ಕೊಂಡ್ಬಿಟ್ರೆ ಅಂತ. ಸೊ ಶಿ ಸ್ಟೇಸ್ ಕ್ವೈಟ್. ಆಮೇಲೆ ಆ ರೂಮಲ್ಲಿರೋ ಅವಳಿಗಿಂತನೂ ಅರ್ಧ ಕೇಪಬಿಲಿಟಿ ಇರೋರು, ಅರ್ಧ ಟ್ಯಾಲೆಂಟೆಡ್ ಆಗಿರೋರು ಐ ವಿಲ್ ಲೀಡ್ ದ ಪ್ರಾಜೆಕ್ಟ್ ಅಂತ ಒಪ್ಕೊತಾರೆ. ಆ್ಯಂಡ್ ಎಲ್ಲರೂ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ರೇಷ್ಮಾ ಕೂಡ ಪೊಲೈಟಾಗಿ ಸ್ಮೈಲ್ ಮಾಡಿದ್ರು ಇಂಟರ್ನಲಿ ಶಿ ಫೀಲ್ಸ್ ಹರ್ಟ್. ಆ್ಯಂಡ್ ಇದನ್ನ ನಾವು ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ನಾವು ಸ್ಕೂಲ್ ಡೇಸ್ ಎಕ್ಸಾಂಪಲ್ ತೊಗೊಂಡ್ರೆ, ಯಾರು ಕ್ಲಾಸ್ ಲೀಡರ್ ಆಗ್ತೀರಾ ಅಂತ ಕೇಳಿದಾಗ ನಮ್ಗೆ ಆ ಒಂದು ಆಸೆ ಇದ್ರೂ ನಮ್ಮ ತಲೆಯಲ್ಲಿ ಥಾಟ್ಸ್ ಓಡ್ತಾ ಇರುತ್ತೆ, ನಾನು ಇದನ್ನ ಸರಿಯಾಗಿ ರೆಸ್ಪಾನ್ಸಿಬಲಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ, ನಮ್ಮ ಕ್ಲಾಸ್ ಟೀಚರ್ ಎಲ್ಲರ ಮುಂದೆ ಬೈದರೆ ನನಗೆ ಅವಮಾನ ಆಗೋದ್ರೆ ಅಂತ ಏನೇನೋ ಓವರ್ ಥಿಂಕ್ ಮಾಡಿಕೊಂಡು ನಮಗೆ ಸಿಗೋ ಆಪರ್ಚುನಿಟಿನೆಲ್ಲ ಕಳ್ಕೊಳ್ತಾ ಇರ್ತೀವಿ. ಇಟ್ಸ್ ನಾಟ್ ದಟ್ ಪೀಪಲ್ ಲ್ಯಾಕ್ ಟ್ಯಾಲೆಂಟ್, ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವಾಗಲೂ ಸೇಫ್ ಆಗಿರಬೇಕು ಅನ್ನೋದನ್ನು ಟ್ರೈನ್ ಮಾಡಿಬಿಟ್ಟಿರ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಗ್ಲೋರಿಫೈ ಸ್ಟೆಬಿಲಿಟಿ, ಸೇಫ್ ಜಾಬ್, ಸೇಫ್ ಚಾಯ್ಸಸ್, ಅನ್ನೆಸೆಸರಿಯಾಗಿ ರಿಸ್ಕ್ ತೊಗೊಳ್ಬಾರ್ದು ಅಂತ. ಆ್ಯಂಡ್ ಅಗೇನ್ ಇಟ್ಸ್ ನಾಟ್ ಬ್ಯಾಡ್ ಎಟ್ ಆಲ್, ಬಟ್ ಯಾವಾಗಲೂ ಸೇಫ್ಟಿ ಅಂತಲೇ ಯೋಚನೆ ಮಾಡ್ತಾಯಿದ್ರೆ ಆ ಸೇಫ್ಟಿನೇ ನಮಗೆ ಕಂಫರ್ಟ್ ಝೋನ್ ಆಗಿಬಿಡುತ್ತೆ. ಆ್ಯಂಡ್ ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಲೈಫಲ್ಲಿ ಏನೋ ಒಂದು ಪ್ರೋಗ್ರೆಸ್ ಸಿಗುತ್ತೆ, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದರೆ ನಾವು ಆ ಒಂದು ಸೇಫ್ಟಿ ಅಥವಾ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಲೇಬೇಕು. ರಿಸ್ಕ್ ತೊಗೊಂಡ್ರೇ ನಾವು
ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡ್ರೇ ನಾವು ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಈ ಒಂದು ಥಾಟ್ ಬಗ್ಗೆನೂ ನಾವು ತುಂಬ ಕಾನ್ಷಿಯಸ್ ಆಗಿರಬೇಕು. ನಾವು ಹಿಯರ್ ಇಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್. ರೇಷ್ಮಾ ನನ್ನ ರೀತಿ ಕೆಲವು ಇನ್ಫ್ಲೂಯೆನ್ಸರ್ಸ್ ಹೇಳಿರೋದನ್ನ ಆನ್ಲೈನಲ್ಲಿ ಕೇಳಿರ್ತಾಳೆ. ಮಿಡಲ್ ಕ್ಲಾಸ್ ವ್ಯಕ್ತಿ ರೀತಿ ಯೋಚನೆ ಮಾಡೋದನ್ನು ನಿಲ್ಲಿಸಿ, ಲಕ್ಸುರಿ ಇಸ್ ಅ ಮೈಂಡ್ ಸೆಟ್, ರಿಚ್ ಪೀಪಲ್ ರಿಸ್ಕ್ ತೊಗೊತಾರೆ ಅಂತೆಲ್ಲ ಹೇಳಿರೋದನ್ನ ಕೇಳಿರ್ತಾಳೆ. ಸೊ ಶಿ ಡಿಸೈಡ್ಸ್ ಒನ್ ಡೇ, ನಾನು ತುಂಬ ಕೇರ್ಫುಲ್ ಆಗಿದ್ದು ಜೀವನ ನಡೆಸಿದ್ದು ಸಾಕು, ಐ ಆಮ್ ಗೋಯಿಂಗ್ ಟು ಬ್ರೇಕ್ ದಿಸ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಟ್ರ್ಯಾಪ್ ಅಂತ. ಸೊ ಮಧ್ಯರಾತ್ರಿಲಿ ಒಂದು 30,000 ರೂಪಾಯಿ ವರ್ತಿಂದು ಹೆಡ್ಫೋನ್ಸ್ನ ತೊಗೊತಾಳೆ ಆನ್ EMI. ಆ್ಯಂಡ್ ಫಾರ್ 2 days ಶಿ ಫೀಲ್ಸ್ ಅಮೇಝಿಂಗ್. ನಾನು ಫೈನಲಿ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ನ ಬ್ರೇಕ್ ಮಾಡಿಬಿಟ್ಟೆ ಅಂತ ಅಂದ್ಕೊಂಡಿರ್ತಾಳೆ. ಬಟ್ ಹಿಯರ್ ಇಸ್ ದ ಪ್ರಾಬ್ಲಮ್. ಅವಳು ಆ ಹೆಡ್ಫೋನ್ಸ್ನ ಬೈ ಮಾಡೋದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ರೇಟ್ ಏನು ಅಂತ ಚೆಕ್ ಮಾಡಿಲ್ಲ. ಫೈನಲ್ ಆಗಿ ಅವಳು ಎಷ್ಟು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ದುಡ್ಡನ್ನ ಅಂತ ಚೆಕ್ ಮಾಡಿಲ್ಲ. ಆ್ಯಂಡ್ ಏನಾದರೂ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಂತು ಅಂದರೆ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೀನ ಅಂತ ಯೋಚನೆ ಮಾಡಿಲ್ಲ. 2 ತಿಂಗಳಾದಮೇಲೆ ಅವಳ ಮನೇಲಿ ಏನೋ ದೊಡ್ಡ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬರುತ್ತೆ. ಸೊ ಏನೇ ಒಂದು ಚಿಕ್ಕ ಅಮೌಂಟ್ EMI ಅಂತ ಅಂದ್ಕೊಂಡಿದ್ರು ಅದು ಅವಳಿಗೆ ತುಂಬ ಹೆವಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಸ್ಟ್ರೆಸ್ ಬಿಲ್ಡ್ ಆಗೋಕ್ಕೆ ಶುರುವಾಗುತ್ತೆ, ಪೇಮೆಂಟ್ಸ್ ಡಿಲೇ ಆಗ್ತಾ ಇರುತ್ತೆ, ಅವಳ ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೌ ಶಿ ಈಸ್ ಥಿಂಕಿಂಗ್, ಇವ್ರು ಹೇಳಿರೋದೆಲ್ಲ ಹಂಗಾರೆ ಟ್ರ್ಯಾಪಾ, ನಾನು ಇದನ್ನು ಫಾಲೋ ಮಾಡಬಾರ್ದಾಗಿತ್ತಾ, ನಾನು ಮುಂಚೆ ಇದ್ದಿದ್ದೆ ಕರೆಕ್ಟ್ ಇತ್ತಾ ಅಂತ. ಆ್ಯಂಡ್ ಆನೆಸ್ಟ್ಲಿ ಇದು ಆಲ್ಮೋಸ್ಟ್ ಎಲ್ಲರ ಜೊತೆನೂ ನಡೀತಾ ಇದೆ. ನಾನು ಮಿಡಲ್ ಕ್ಲಾಸ್ ಮೈಂಡ್ಸೆಟ್ನ ಬ್ರೇಕ್ ಮಾಡಬೇಕು, ನಾನು ಪ್ರೀವಿಯಸ್ ಜನ್ರೇಷನ್ ರೀತಿ ಇರಲ್ಲ, ಐ ಆಮ್ ಟೂ ಕೂಲ್ ಫಾರ್ ದಿಸ್ ಅಂತೆಲ್ಲ ಯೋಚನೆ ಮಾಡಿಕೊಂಡು ಕಂಪ್ಲೀಟ್ ಆಪೋಸಿಟ್ ಎಕ್ಸ್ಟ್ರೀಮ್ಗೆ ಸ್ವಿಂಗ್ ಆಗ್ತಾ ಇದ್ದಾರೆ. ಎಮೋಷ್ನಲ್ ಪರ್ಚೇಸಸ್ ಮಾಡೋದು, ಓವರ್ ಸ್ಪೆಂಡ್ ಮಾಡೋದು, ನಾನು ಸಕ್ಸಸ್ಫುಲ್ ಅಂತ ತೋರಿಸ್ಕೊಳ್ಬೇಕು ಅಂತ ಕೆಲವೊಂದು ವಸ್ತುಗಳನ್ನ ತೊಗೊಳ್ಳೋದು, ಅಥವಾ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕಿಂತ ಮುಂಚೆನೇ ನಾನು ರಿಚ್ ಅಂತ ಎಲ್ರಿಗೂ ಪೋರ್ಟ್ರೇ ಮಾಡ್ಕೋಬೇಕು ಅಂತ ಕೆಲವೊಂದು ಸ್ಟೂಪಿಡ್ ಡಿಸಿಷನ್ಸ್ನ ತೊಗೊಳ್ಳೋದು. ಇಲ್ಲಿ ಗ್ರೋತ್ ಕೂಡ ಆಗ್ತಾ ಇಲ್ಲ, ಅಟ್ ದ ಸೇಮ್ ಟೈಮ್ ಸ್ಟ್ರೆಸ್ ಕೂಡ ಬಿಲ್ಡಪ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಫಿನಾನ್ಷಿಯಲಿ ದೇ ಆರ್ ಇನ್ ಟರ್ಮೋಯಿಲ್. ದಿಸ್ ಇಸ್ ಜಸ್ಟ್ ನಥಿಂಗ್ ಬಟ್ ಬೆಟರ್ ಬ್ರ್ಯಾಂಡ್ ಆಗಿರುವಂತಹ ಪ್ರೆಷರ್ ಅಷ್ಟೇ. ಸೊ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ದ ಆನ್ಸರ್ ಈಸ್ ನಾಟ್ ಯಾವಾಗಲೂ ಭಯದಲ್ಲೇ ಬದುಕಬೇಕು ಅಂತ ಅಲ್ಲ. ಆ್ಯಂಡ್ ಹಾಗೆಯೇ ನೀವು ಲೈಫಲ್ಲಿ ಸಖತ್ತಾಗಿದ್ದೀರಾ ಅಂತ ತೋರಿಸ್ಕೊಳ್ಳೋದಕ್ಕೆ ರೆಕ್ಲೆಸ್ ಆಗಿ ಸ್ಪೆಂಡ್ ಮಾಡಬೇಕು ಅಂತಲೂ ಅಲ್ಲ. ಸೋಷಿಯಲ್ ಮೀಡಿಯಾ ಗ್ಲೋರಿಫೈ ಮಾಡಿ ತೋರಿಸೋದಕ್ಕಿಂತನೂ ರಿಯಲ್ ಗ್ರೋತ್ ಯಾವಾಗಲೂ ಕ್ವಯಟ್ ಆಗಿರುತ್ತೆ, ಥಾಟ್ಫುಲ್ ಆಗಿರುತ್ತೆ, ಇಂಟೆನ್ಷನಲ್ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ನೀವು ಮಿಡಲ್ ಕ್ಲಾಸ್ ಲೈಫ್ ವ್ಯಾಲ್ಯೂಸ್ನ ರಿಜೆಕ್ಟ್ ಮಾಡಿಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ರಿಚ್ ಆ್ಯಂಡ್ ಸೋಷಿಯಲಿ ಸಕ್ಸಸ್ಫುಲ್ ಪೀಪಲ್ ಅವ್ರು ಚಿಕ್ಕ ವಯಸ್ಸಿನ ಮಿಡಲ್ ಕ್ಲಾಸಲ್ಲಿ ಬೆಳೆದು ಆ ಒಂದು ಫ್ಯಾಮಿಲೀಸ್ ಏನು ವ್ಯಾಲ್ಯೂಸ್ ಹೇಳ್ಕೊಟ್ಟಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಅವರ ಡಿಫಿಕಲ್ಟ್ ಟೈಮ್ಸಿಂದ ಅವರು ಹೊರಗೆ ಬಂದು ಬೇರೆಯವ್ರಿಗಿಂತನೂ ಬೆಟರ್ ಆಗಿ ಲೈಫ್ ಲೀಡ್ ಮಾಡಿರುವಂತಹ ಎಕ್ಸಾಂಪಲ್ಸ್ ತುಂಬ ಇದೆ. ಸೊ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ, ಡಿಸಿಪ್ಲಿನ್ ಮ್ಯಾಟ್ರ್ ಆಗುತ್ತೆ, ಫಿನಾನ್ಷಿಯಲ್ ಅವೇರ್ನೆಸ್ ಮ್ಯಾಟ್ರ್ ಆಗುತ್ತೆ, ಹ್ಯೂಮಿಲಿಟಿ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಜಸ್ಟ್ ಬಿಕಾಸ್ ನೀವು ಮಿಡಲ್ ಕ್ಲಾಸ್ ಮನೇಲಿ ಬೆಳೆದಿದ್ದೀರಾ ಅಂದ ಮಾತ್ರಕ್ಕೆ ನೀವು ಫಿಯರಲ್ಲಿ ಯಾವಾಗಲೂ ಬದುಕೋ ಅವಶ್ಯಕತೆ ಇಲ್ಲ, ಗಿಲ್ಟಲ್ಲಿ ಬದುಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಚ್ ಪೀಪಲ್ನ ನೋಡಿ ಕಂಪೇರ್ ಮಾಡಿಕೊಂಡು ಲೋ ಸೆಲ್ಫ್ ಎಸ್ಟೀಮಲ್ಲಿ ಬದುಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮನ್ನು ನೀವು ಶ್ರಿಂಕ್ ಮಾಡಿಕೊಂಡು ಬದುಕೋ ಅವಶ್ಯಕತೆ ಖಂಡಿತ ಇಲ್ಲ. ಒಂದು ಸಂಡೇ ರೇಷ್ಮಾ ಅವಳ ರೂಮ್ನ ಕ್ಲೀನ್ ಮಾಡುವಾಗ ಅವಳಿಗೊಂದು ಹಳೆಯ ನೋಟ್ಬುಕ್ ಸಿಗುತ್ತೆ. ಅವಳು ಟೀನೇಜಲ್ಲಿದ್ದಾಗ ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾಳೆ, ನಾನು 30 ವರ್ಷ ಟರ್ನ್ ಆಗೋದಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ಏನೇನು ಮಾಡಬೇಕು ಅಂತ. ದಟ್ ಎಂಥೂಸಿಯಾಸ್ಟಿಕ್ ಲಿಟಲ್ ಗರ್ಲ್ ಅವಳ ಲಿಸ್ಟ್ ಏನಿರುತ್ತೆ ಅಂತ ಅಂದರೆ, ನಾನು ಲೈಫಲ್ಲಿ ಜಾಸ್ತಿ ರಿಸ್ಕ್ ತೊಗೋಬೇಕು, ನನ್ನದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಜಾಸ್ತಿ ಸ್ಕಿಲ್ಸ್ನ ಕಲಿಬೇಕು, ಹೊಸ ಹೊಸ ಲ್ಯಾಂಗ್ವೇಜಸ್ನ ಕಲಿಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಕಾನ್ಫಿಡೆಂಟಾಗಿ ಮಾತಾಡಬೇಕು, ಲೈಫಲ್ಲಿ ಜಾಸ್ತಿ ರಿಸ್ಕ್ ತೊಗೋಬೇಕು ಅಂತ. ಆ್ಯಂಡ್ ಅವಳಿಗೆ ಇದನ್ನೆಲ್ಲ ಓದುವಾಗ ಯಾವ ವಿಷಯಕ್ಕೆ ಬೇಜಾರಾಗುತ್ತೆ ಅಂದರೆ, ಇದನ್ನೆಲ್ಲ ಟ್ರೈ ಮಾಡಿ ಅವಳು ಡ್ರಾಮ್ಯಾಟಿಕಲಿ ಸೋತಿಲ್ಲ, ಬಟ್ ಅವಳು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾನೇ ಬಂದಿದ್ದಾಳೆ. ಪೊಲೈಟ್ಲಿ, ಪ್ರಾಕ್ಟಿಕಲಿ, ರೆಸ್ಪಾನ್ಸಿಬಿಲಿ. ನಾವು ಎಷ್ಟೋ ಜನ ನಮ್ಮ ಡ್ರೀಮ್ಸ್ನ, ನಮ್ಮ ಪೊಟೆನ್ಷಿಯಲ್ನ ಕಾನ್ಷಿಯಸ್ ಆಗಿ ನಾವು ಡಿಸ್ಟ್ರಾಯ್ ಮಾಡ್ಕೊಳ್ಳಲ್ಲ. ಬಟ್ ಒಂದು ಟೈಮ್ ಬರುತ್ತೆ, ಯಾರಾದರೂ ನಮ್ಮನ್ನು ಕೇಳ್ತಾರೆ, ನಿನ್ಗೇನು ಇಷ್ಟ, ನಿನ್ಗೇನು ಖುಷಿ ಕೊಡುತ್ತೆ ಅಂತ. ಆವಾಗ ನಾವು ಯೋಚನೆ ಮಾಡ್ತೀವಿ, ನನಗೇನು ಇಷ್ಟ, ನನಗೇನು ಖುಷಿ ಕೊಡುತ್ತೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಏನು ಪ್ಯಾಷನೇಟ್ ಆಗಿದ್ದೆ, ಯಾವುದ್ರ ಬಗ್ಗೆ ಪ್ಯಾಷನೇಟ್ ಆಗಿದ್ದೆ, ನಾನು ಏನು ಇಷ್ಟಪಟ್ಟು ಮಾಡ್ತಾಯಿದ್ದೆ, ನನಗೆ ಏನು ಖುಷಿ ಕೊಡ್ತಾಯಿತ್ತು, ನಾನು ದೊಡ್ಡೋಳಾದಾಗ ಏನು ಆಗಬೇಕು ಅಂದ್ಕೊಂಡಿದ್ದೆ ಅನ್ನೋ ಯೋಚನೆಗಳು ಬರುತ್ತೆ. ನಮ್ಮನ್ನು ನಾವು ಕಳ್ಕೊಳ್ಳೋ ಮಟ್ಟಿಗೆ ನಾವು ನಮ್ಮ ಡ್ರೀಮ್ಸ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ನಮ್ಮನ್ನು ನಾವು ರೆಕಗ್ನೈಸ್ ಮಾಡ್ಕೊಳ್ದೇ ಇರೋ ಮಟ್ಟಿಗೆ ನಾವು ನಮ್ಮ ಡ್ರೀಮ್ಸ್ನ ಮರ್ತೋಗಿರ್ತೀವಿ ಅಥವಾ ನೆಗ್ಲೆಕ್ಟ್ ಮಾಡಿರ್ತೀವಿ. ದ್ಯಾಟ್ಸ್ ದ ಬ್ರೂಟಲ್ ಪಾರ್ಟ್ ಆಫ್ ಲೈಫ್. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾವು ಕಲ್ತಿರುವಂತಹ ಯಾವ ವ್ಯಾಲ್ಯೂಸ್ನ ನಾವು ಲೈಫಲ್ಲಿ ಇಟ್ಕೊಬೇಕು ಆ್ಯಂಡ್ ಯಾವುದನ್ನು ಔಟ್ಗ್ರೋ ಮಾಡಬೇಕು. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಾವು ಈಗಲೂ ದುಡ್ಡನ್ನು ವ್ಯಾಲ್ಯೂ ಮಾಡ್ತಾ, ರೆಸ್ಪೆಕ್ಟ್ ಮಾಡ್ತಾ, ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಮ್ಮ ರೂಟ್ಸ್ನ ನೆನ್ಪಿಟ್ಕೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲೇ ಸ್ಟಕ್ ಆಗೋ ಅವಶ್ಯಕತೆ ಇಲ್ಲ. ಮೇ ಬಿ ನಮ್ಮ ಹಿಂದಿನ ಜನ್ರೇಷನ್ ಅವ್ರಿಗೆ ಸರ್ವೈವಲ್ ಪ್ರಾಬ್ಲಮ್ ಇದ್ದಿರ್ಬೋದು, ಊಟ ತಿಂಡಿದು ಎವ್ರಿ ಡೇ ಹೇಗೆ ಸರ್ವೈವ್ ಆಗೋದು ಅನ್ನೋ ಒಂದು ಚಿಂತೆ ಆಗಿದ್ದಿರ್ಬೋದು. ಬಟ್ ನಮಗೆ
ಈಗಿನ ಜನ್ರೇಷನ್ ಅವ್ರಿಗೆ ಸರ್ವೈವಲ್ ಪ್ರಾಬ್ಲಮ್ ಅಲ್ಲ, ಊಟ ತಿಂಡಿ ಚಿಂತೆ ಅಲ್ಲ. ಬಟ್ ಐ ಥಿಂಕ್ ದ ರಿಯಲ್ ಫೋಕಸ್ ಶುಡ್ ಬಿ ಆನ್ ಎಕ್ಸ್ಪ್ಯಾನ್ಷನ್. ದೊಡ್ಡವರು ನಮಗೆ ಹೇಳ್ಕೊಟ್ಟಿರುವಂತಹ ವ್ಯಾಲ್ಯೂಸ್ನ ರಿಜೆಕ್ಟ್ ಮಾಡದೆ ನಮಗೆ ನಾವು ಹಾಕ್ಕೊಂಡಿರುವಂತಹ ಬೌಂಡ್ರೀಸ್ ಅಥವಾ ಫಿಯರ್ ಅನ್ನೋ ಒಂದು ಏನು ಬೌಂಡ್ರಿ ಇದೆ ಅದರಿಂದ ಹೊರಗೆ ಬಂದು ಇವಾಲ್ವ್ ಆಗೋದೇ ನಿಜವಾದ ಒಂದು ಗ್ರೋತ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಸ್, ಕೀಪ್ ದ ವಿಸ್ಡಮ್ ಆ್ಯಂಡ್ ಡ್ರಾಪ್ ದ ಫಿಯರ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವು ಯಾವ ಒಂದು ಮಿಡಲ್ ಕ್ಲಾಸ್ ಹ್ಯಾಬಿಟ್ ಅವ್ರ ಒಂದು ಬಿಲೀಫ್ನ ಅನ್ಲರ್ನ್ ಮಾಡೋದಕ್ಕೆ ವರ್ಷಾನುಗಟ್ಲೆಯಿಂದ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ತಿಳಿಸ್ಬೋದು. ತುಂಬ ಜನರಿಗೆ ಇದು ಸಹಾಯ ಕೂಡ ಆಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಐ ವಿಲ್ ಸಿ ಯು ವೆರಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.